ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಭೀಕರ ದಾಳಿಯನ್ನು ನಡೆಸಿದ್ದಾರೆ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 28ಕ್ಕೆ ಏರಿಕೆಯಾಗ್ತಾ ಇದೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾಗಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಸಾವನ್ನಪ್ಪಿದವರ ಸಂಖ್ಯೆ 28ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದ ಇಬ್ಬರು ಉಗ್ರರ ದಾಳಿಗೆ ಸಾವನ್ನಪ್ಪಿದ್ದಾರೆ. ಓರ್ವ ಇಸ್ರೇಲ್ ಹಾಗೆ ಓರ್ವ ಇಟಲಿ ಪ್ರಜೆ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಶ್ರೀನಗರದಲ್ಲಿ ಅಮಿತ್ ಶಾ ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಉಗ್ರರ ಬೇಟೆಗೆ ಕೂಂಬಿಂಗ್ ಆರಂಭಿಸಿದ ಸೇನೆ. ಸಿಎಂ ಒಮರ್ ಅಬ್ದುಲ್ಲಾ ಲೆಫ್ಟಿನೆಂಟ್ ಜನರಲ್ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಯಾವ ರೀತಿ ಈ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಖುದ್ದಾಗಿ ಅಮಿತ್ ಶಾ ಅವರು ಸಭೆಯನ್ನ ಮಾಡಿದ್ದಾರೆ. ಉಗ್ರರ ಬೇಟೆಗೆ ಕೂಂಬಿಂಗ್ ಅನ್ನ ಈಗಾಗಲೇ ಸೇನೆ ಆರಂಭಿಸಿದೆ. ಸಿಎಂ ಒಮರ್ ಅಬ್ದುಲ್ಲಾ ಲೆಫ್ಟಿನೆಂಟ್ ಜನರಲ್ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇಬ್ಬರು ಈ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. 4 ಉಗ್ರರು 10 ನಿಮಿಷ ಗುಂಡಿನ ಸುರಿಮಳೆ ಸುರಿಸಿದ್ದಾರೆ. ಧರ್ಮವನ್ನ ಕೇಳಿ ಕೇಳಿ ಹತ್ಯೆಗೈದ ರಾಕ್ಷಸರು. ಗುಂಡಿನ ದಾಳಿಗೆ ಎಸ್ಕೇಪ್ ಆದ 4 ಉಗ್ರರು. ಗುಂಡಿನ ದಾಳಿಯನ್ನು ನಡೆಸಿ ಆ 4 ಉಗ್ರರು ಎಸ್ಕೇಪ್ ಆಗಿದ್ದಾರೆ. ಬಂದಂತವರು 4 ಜನ ಉಗ್ರರು 10 ನಿಮಿಷದಲ್ಲಿ ಗುಂಡಿನ ಸುರಿಮಳೆ ಸುರಿಸಿದ್ದಾರೆ. ಅದರಲ್ಲೂ ನಿಮ್ಮ ಧರ್ಮವನ್ನ ಯಾವುದು ಅಂತ ಕೇಳಿ ಹತ್ಯೆಯನ್ನ ಮಾಡಿದ್ದಾರೆ ರಾಕ್ಷಸರು. ದಾಳಿಗೆ AK-47 ಬಂದೂಕು ಬಳಸಿರುವಂತಹ ಉಗ್ರರು ಗುಂಡಿನ ದಾಳಿ ನಡೆಸಿ ಎಸ್ಕೇಪ್ ಆಗಿದ್ದಾರೆ. ಉಗ್ರರು ದಾಳಿ ನಡೆಸಿ ಪಾಕ್ ಬಂಕಲ್ನಲ್ಲಿರುವ ಉಗ್ರರು. ಎಷ್ಟರ ಮಟ್ಟಿಗೆ ಧೈರ್ಯ ಇದೆ. ಅದರಲ್ಲೂ ನಮ್ಮ ಯೋಧರು ಪ್ರತಿ ಗಲ್ಲಿಗಳಲ್ಲಿ ರಸ್ತೆಗಳಲ್ಲಿ ಗನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಪೊಲೀಸರ ಹದ್ದಿನ ಕಣ್ಣಿಟ್ಟಿದ್ರು ಕೂಡ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಯೋಧರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಬೇಕಾಗತ್ತೆ. ಅದರಲ್ಲೂ ಸ್ಪೆಷಲಿ ಈ ಪ್ರವಾಸಿ ಸ್ಥಳಗಳಿಗೆ ಏನಿದೆಯಲ್ಲ, ಟೂರಿಸ್ಟ್ ಅಟ್ರಾಕ್ಷನ್ ಅಂತಾರಲ್ಲ, ಅಲ್ಲೆಲ್ಲವೂ ಕೂಡ ಈಗ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಿಸಬೇಕಾಗತ್ತೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಭಾರೀ ಖಂಡನೆ ವ್ಯಕ್ತವಾಗ್ತಾ ಇದೆ. ನಾಳೆ ಜಮ್ಮು ಬಂದ್ಗೆ ಕರೆಯನ್ನ ಕೊಟ್ಟಿದೆ ಸಂಘಟನೆಗಳು. ಘಟನೆ ಖಂಡಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಈಗ ಭಾರೀ ಖಂಡನೆ ವ್ಯಕ್ತವಾಗ್ತಾ ಇದೆ. ನಾಳೆ ಜಮ್ಮು ಬಂದ್ಗೆ ಕೆಲವು ಸಂಘಟನೆಗಳು ಕರೆ ಕೊಟ್ಟಿದೆ. ಘಟನೆಯನ್ನ ಖಂಡಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. मजलूमों का कत्लेआम बंद करो, बंद करो। मजलूमों का कत्लेआम बंद करो, बंद करो। मजलूमों का कत्लेआम बंद करो, बंद करो। मजलूमों का ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಉಗ್ರರ ದಾಳಿಗೆ ಈಗ 25ಕ್ಕೂ ಹೆಚ್ಚು ವ್ಯಕ್ತಿಗಳು ಇಲ್ಲಿ ಸಾವನ್ನಪ್ಪಿದ್ದಾರೆ, ಬಲಿಯಾಗಿದ್ದಾರೆ. ಇನ್ನೂ ಕೂಡ ಆ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೀಗ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಹಾಗೆ ಸಿಎಂ ಅವರು ಯಾವ ರೀತಿಯಾಗಿ ಸಭೆ ನಡೆಸಿದ್ದಾರೆ, ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ, ಯಾವ ರೀತಿಯಾಗಿ ಈ ಉಗ್ರರನ್ನ ಸದೆ ಬಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ನವೆಂಬರ್ 26, 2008 ಚೈತ್ರ ಮುಂಬೈ ಮೇಲೆ ನಡೆದಂತ ಭೀಕರ ದಾಳಿ. ಅವತ್ತು ಕೂಡ 160ಕ್ಕೂ ಹೆಚ್ಚು ಜನಸಾಮಾನ್ಯರನ್ನ ಪಾಕ್ನಿಂದ ಬಂದಂತ ಉಗ್ರರು ಹತ್ಯೆಯನ್ನ ಮಾಡಿರ್ತಾರೆ. ಅದಾದ ಬಳಿಕ ನಡೆದಿರ್ತಕ್ಕಂಥ ಅತಿ ದೊಡ್ಡ ಹತ್ಯಾಕಾಂಡ ಇದು. 25ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾದಂತಹ ಮಾಹಿತಿಯನ್ನ ಇನ್ನೂ ಸರ್ಕಾರಗಳು ಅಥವಾ ಸಂಬಂಧಪಟ್ಟ ಇಲಾಖೆಗಳು ಕೊಡ್ತಾ ಇಲ್ಲ. ಆ ಸ್ಪೆಕ್ಯುಲೇಷನ್ ಅನ್ನ ಬಿಡ್ತಾ ಇದ್ದಾರೆ. ಯಾಕೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಿಲ್ಲ, ಯಾಕೆ ಸ್ಪಷ್ಟವಾಗಿರ್ತಕ್ಕಂಥ ಸಾವು ನೋವಿನ ಸುದ್ದಿಯನ್ನ ಕೊಡ್ತಿಲ್ಲ ಅನ್ನುವಂತ ವಿಚಾರ, ಅಂಕಿಅಂಶಗಳನ್ನ ಕೊಡ್ತಿಲ್ಲ ಅನ್ನುವಂಥ ವಿಚಾರ ಒಂದು ಕಡೆ. ಇನ್ನೊಂದು ಕಡೆ ಮುಂಬೈ ದಾಳಿ ಆದ ಬಳಿಕ ಅವತ್ತು ವಿವೇಕಾನಂದ ಫೌಂಡೇಶನ್ ಮುಖ್ಯಸ್ಥರಾದಂತ ಅಜಿತ್ ದೋವಲ್ ಅವರು ಒಂದು ಮಾತನ್ನ ಹೇಳಿದ್ರು. ಭಾರತದ ಮೇಲೆ ಇನ್ನೊಂದು ಮುಂಬೈ ದಾಳಿಯನ್ನ ಮಾಡಿ ಬಲೂಚಿಸ್ತಾನ ಸಪರೇಟ್ ದೇಶ ಆಗುತ್ತೆ ಅಂತ ಹೇಳಿ. ಆ ಮಾತನ್ನ ಉಳಿಸ್ಕೊಳ್ತಾರೆ ಅಜಿತ್ ದೋವಲ್ ಅವರು. ಇವತ್ತು ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವರಿಗೆ.
ಈ ಪ್ರಶ್ನೆಗಳು ಮತ್ತೊಂದು ಕಡೆ ಇರುವಂತದ್ದು. ಮತ್ತೊಂದು ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ, ಅಮಿತ್ ಶಾ ಅವರು ಇದ್ದಕ್ಕಿದ್ದ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಿಂದ ಕರೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದು, ನೀವು ಈ ಕೂಡಲೇ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಂತ ಹೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಬಂದಿದ್ದಾರೆ ಅಮಿತ್ ಶಾ. ಇಲ್ಲಿ ಮನೋಜ್ ಸಿನ್ಹಾ ಇದ್ದಾರೆ ಗವರ್ನರ್, ಅವರು ಕೂಡ ಆ ಸಭೆಯ ಭಾಗವಾಗಿದ್ದಾರೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಮರ್ ಅಬ್ದುಲ್ಲಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಮುಖ್ಯಸ್ಥರಿದ್ದಾರೆ, CRPF ಮುಖ್ಯಸ್ಥರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸೇನೆಯ ಹಲವು ವಲಯಗಳ ಮುಖ್ಯಸ್ಥರು, ಇಂಟೆಲಿಜೆನ್ಸ್ ಆಫೀಸರ್ಸ್ ಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳನ್ನೇನು ನೋಡೋದಾದ್ರೆ, ಇವತ್ತು ಅದು ಕೇಂದ್ರಾಡಳಿತ ಪ್ರದೇಶ ಆಗಿರೋ ಕಾರಣದಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸ್ ಅನ್ನುವಂಥದ್ದು ಅಲ್ಲಿಯ ಗವರ್ನರ್ ಹತ್ರ ಇರುವಂತದ್ದು, ಪೊಲೀಸಿಂಗ್ ಇರುವಂತದ್ದು. ಉಳಿದದ್ದನ್ನ ಅಲ್ಲಿಯ ಮುಖ್ಯಮಂತ್ರಿ ಮಾಡ್ತಾರೆ. ಹೀಗಾಗಿ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಸೆಕ್ಯೂರಿಟಿ ಎರಡೂ ಕೂಡ ಮುಖ್ಯ ಆಗೋ ಕಾರಣದಿಂದಾಗಿ ಅವರನ್ನು ಕೂಡ ಈ ಸಭೆಯ ಆಹ್ವಾನವನ್ನು ಮಾಡಲಾಗಿದೆ. ಆ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಮತ್ತೊಂದು ಕಡೆ ಪಹಲ್ಗಾಮ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಬಂದ್ಗೆ ಕರೆಯನ್ನ ಕೊಡ್ಲಾಗ್ತಾ ಇದೆ. ಈ ಪಹಲ್ಗಾಮ್ ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಂತ ಸ್ಥಳೀಯರು ಈ ಒಂದು ಘಟನೆಯನ್ನ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೊರಗಡೆಯಿಂದ ಬಂದಿರತಕ್ಕಂತ ಆ ಉಗ್ರರಿಗೆ ಸ್ಥಳೀಯರ ಸಹಾಯ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ದಾಳಿ ಆಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಹಾಗೆ ಉಳಿದುಕೊಳ್ಳುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಒಂದ್ ಕಡೆ ಇಡೀ ದೇಶ ಆಕ್ರೋಶದಿಂದ ಇವತ್ತು ಕುದಿತಾ ಇದೆ. ಅಲ್ಲಿ ಆಗಿರುವಂತ ಸಾವು ನೋವುಗಳು, ಧರ್ಮವನ್ನ ಕೇಳಿ ಕೇಳಿ ಹತ್ಯೆ ಮಾಡಿರುವಂತಹ ಪರಿ, ಹೋಗಿರ್ತಕ್ಕಂಥವ್ರು, ಹನಿಮೂನ್ಗಂತ ಹೋಗಿರ್ತಕ್ಕಂಥ ವ್ಯಕ್ತಿಗಳು, ಆ ಒಂದು ಮಹಿಳೆ ಪತಿಯನ್ನ ಕಳೆದುಕೊಂಡಿರುವಂತದ್ದು. ಇನ್ನು ಒಬ್ಬ ನೇವಲ್ ಆಫೀಸರ್ ಈಗಷ್ಟೇ ಮದುವೆ ಆಗಿ ಹೋಗಿದ್ದಾರೆ. ಅವರು ಅವರ ಪತ್ನಿ ಇಬ್ರು ಕೂಡ ಅಲ್ಲಿ ಹತ್ಯೆ ಆಗಿದ್ದಾರೆ. ಇಸ್ರೇಲಿ ನಾಗರಿಕ ಇದ್ದಾರೆ, ಇಟಲಿ ನಾಗರಿಕ, ನೇಪಾಳದ ನಾಗರಿಕ, ಹೀಗೆ ಹೊರ ದೇಶಗಳ ನಾಗರಿಕರು ಕೂಡ ಅಲ್ಲಿ ಸಾವನ್ನಪ್ಪಿರುವಂತದ್ದು. ಇದಕ್ಕೆ ಸ್ಥಳೀಯ ಎಕೋಸಿಸ್ಟಮ್ ದೊಡ್ಡ ಮಟ್ಟದ ಸಹಾಯವನ್ನ ಮಾಡಿರುವಂತ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಇಲ್ಲಿ ಆಮೂಲಾಗ್ರವಾಗಿ ನಾವು ನೋಡ್ತಾ ಇದೀವಿ. ಬಾಲಾಕೋಟ್ ಆಗುತ್ತೆ, ಪುಲ್ವಾಮಾ ಆಗ್ತಿದ್ದಾಗೆ ಬಾಲಾಕೋಟ್ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತೀರಿ. ಅದರಿಂದ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಕಳೆಯ ಮೇಲೆ ಬಂದಿರ್ತಾ ಅದನ್ನು ಮಾತ್ರ ಕತ್ತರಿಸ್ತಾ ಇದೆ ಹೊರತು ಅದರ ಬೇರಿಗೆ ಮುಟ್ಟುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಆರ್ಥಿಕವಾಗಿ ಎಷ್ಟೇ ನಮ್ಮ ಶತ್ರುಗಳನ್ನ ಒಂದು ವೀಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ, ಒಂದು ಮಿಲಿಟರಿ ವೈಸ್ ನೋಡಿದಾಗ ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿ ಇದಕ್ಕೆ ಸರಿಯಾದ ರೀತಿಯಾದ ಉತ್ತರವನ್ನ ಕೊಡದೇ ಇದ್ರೆ ಭಾರತ ಶಾಂತಿ ರಾಷ್ಟ್ರ ಅಲ್ಲ, ಹೇಡಿ ರಾಷ್ಟ್ರ ಅನಿಸ್ಕೊಳುತ್ತೆ ಎಲ್ಲ ಕಡೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ನಿಸ್ಸಂಶಯವಾಗಿ ಅನ್ಕಂಡೀಷನಲ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಾವು ಈ ಒಂದು ಭಯೋತ್ಪಾದಕನೆಯನ್ನ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಅಮೆರಿಕ ಕಾಶ್ಮೀರವನ್ನ ಡಿಸ್ಪ್ಯೂಟೆಡ್ ಟೆರಿಟರಿ ಅಂತ ಇತ್ತು. ಈ ಕಾಶ್ಮೀರ ಅಂತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತದ ಇಂಟರ್ನಲ್ ಮ್ಯಾಟರ್ ಅಂತ ಇತ್ತು. ಆದ್ರೆ ಭಾರತದ ಪ್ರವಾಸದಲ್ಲಿ ಇರ್ತಕ್ಕಂಥ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಟ್ವೀಟ್ ಅನ್ನ ಮಾಡಿ ಹೇಳಿದ್ದಾರೆ, ಇದು ಭಾರತಕ್ಕೆ ಸೇರಿರೋದು ಅಂತ ಹೇಳಿ. ಅಂದ್ರೆ ಭಾರತದ ಕಾಶ್ಮೀರದಲ್ಲಿ ದಾಳಿ ಆಗಿದೆ ಅಂತ ಹೇಳಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುಟಿನ್ ಕೂಡ ಭಾರತಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಭಯೋತ್ಪಾದಕರಿಗೆ ವಿರುದ್ಧ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಕೊಡ್ತೀವಿ ಅಂದಿದ್ದಾರೆ. ಇಸ್ರೇಲ್ ಕೂಡ ಇದರಲ್ಲಿ ಧುಮುಕ್ತಾ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಪೋರ್ಟ್ ಭಾರತಕ್ಕಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ 56 ಇಂಚಿ ಎದೆಯನ್ನ ತೋರಿಸುವಂತ ಸಂದರ್ಭ ಬಂದಿದೆ. ಅವರು ತೋರಿಸ್ತಾರ, ಈ ಉಗ್ರರನ್ನ ಮಟ್ಟ ಹಾಕ್ತಾರ, ಉಗ್ರರಿಗೆ ಸಪೋರ್ಟ್ ಆಗಿರ್ತಕ್ಕಂಥ ದೇಶದಲ್ಲಿ ಇರುವಂತ ದೇಶದ್ರೋಹಿಗಳನ್ನ ಮಟ್ಟ ಹಾಕ್ತಾರ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಇನ್ನು ಕೆಲವು ಸಮಯದಲ್ಲಿ ಸಿಗುವಂತ ಸಾಧ್ಯತೆಗಳಿದಾವೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸಂಭ್ರಮದಲ್ಲಿದ್ದವರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಉಗ್ರರ ದೃಶ್ಯ ಅಲ್ಲಿನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಚೀರಾಡಿದ ಪ್ರವಾಸಿಗರು ಪಾಪ ಆ ಪ್ಲೇಸ್ ಅನ್ನ ನೋಡ್ತಾ ಖುಷಿ ಪಡ್ತಾ ಇದ್ರು. ಜಮ್ಮು ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಹೇಳ್ತಾರೆ. ಆ ಭೂಲೋಕದ ಸ್ವರ್ಗವನ್ನ ಕಣ್ತುಂಬಿಕೊಳ್ತಾ ಇದ್ದಂತಹ ಸಂಭ್ರಮದಲ್ಲಿದ್ರು. ಆ ಸಂಭ್ರಮದಲ್ಲಿದ್ದವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಉಗ್ರರ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು. ನೋಡ್ತಾ ಇದ್ರಲ್ಲ, ಅಲ್ಲಿನ ಸ್ಥಳೀಯರು ಆ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಬರುವಂತಹ 4 ಉಗ್ರರು ಮೊದಲು ಅವರ ಧರ್ಮವನ್ನ ಕೇಳ್ತಾರೆ. ಧರ್ಮವನ್ನ ಕೇಳಿದ ಬಳಿಕ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಅಲ್ಲಿನ ಪ್ರವಾಸಿಗರು ಚೀರಾಡೋದಕ್ಕೆ, ಕಿರ್ಚಾಡೋದಕ್ಕೆ, ಕೂಗಾಡೋದಕ್ಕೆ ಶುರುವಾಗ್ತಾರಲ್ಲ, ಅದಾದ ಮೇಲೆ ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. उम्र चलना यार